ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ನಾನೀಗ ನಿಮಗೆ ಒಂದು ವಿಷಯ ಹೇಳಕ್ಕೆ ಬಂದಿದ್ದೀನಿ. ಏನು ಹಳೆ ರಾಗ, ಅದೇ ಹಾಡು, ಹಳೇದೇ ಕತೆ. ಯಾಕೋ ಹೊಸ ಕತೆ ಯಾವುದೂ ಸಿಗ್ತಾನೇ ಇಲ್ಲ. ಮುಖ್ಯಮಂತ್ರಿ ಮತ್ತು ಸಿದ್ದರಾಮಯ್ಯಂದು ಮಾತಾಡೋಣ ಅಂತಂದರೆ ಸಿದ್ದರಾಮಯ್ಯ ಎಲ್ಲೂ ಆಟಿಕೆ ಉಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಆಗೋಗಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ವಿಷಯ ಏನೂ ಇಲ್ಲ. ಅವ್ರು ಸುಮ್ಮನೆ ಉಪಚುನಾವಣೆ ಅಂತ ಕೌಂಟು. ಆದರೆ ಉಪಚುನಾವಣೆ ಕೌಂಟಲ್ಲಿ ಹೋಗಿ 2-3 ದಿವಸ ಅಲ್ಲಿ ಸುತ್ತಾಡ್ಕೊಂಡು ಬಂದು ಎಲ್ಲ ಅವರು ಗೂಡಿಗೆ ಸೇರ್ಕೊಂಬಿಟ್ಟಿದ್ದಾರೆ. ಹಿಂಗಾಗಿ ಸಿದ್ದರಾಮಯ್ಯ ಅವ್ರ ವಿಷಯ ಏನೇನೂ ಇಲ್ಲ. ಈಗ ಅದೇ ದಾವಣಗೆರೆಯ BJP ಕ್ಯಾಂಡಿಡೇಟ್ ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರಿಗೆ ಕ್ಯಾನ್ವಾಸ್ ಮಾಡೋಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೋಗಬೇಕು ಅಂತ ಈ ಪತ್ರಕರ್ತರದೇ ವಿಷಯಗಳು. ಸುಮ್ಮನೆ ಇರೋಲ್ಲ, ಸುಮ್ಮನೆ ಕೂತ್ಕೊಳ್ಳಲ್ಲ ಈ ಪತ್ರಕರ್ತರು. ಸುಮ್ಮನೆ ಎಲ್ಲ ವಿಷಯಗಳನ್ನೀಗ ಹುಟ್ಟಾಕಿ ಅವ್ರುಗಳಿಗೆ ಏನೋ ಒಂದು 10 ಓಟ್ ಬರ್ತೈತೆ ಅಂದರೆ ಆ 10 ಓಟ್ನು ಕಿತ್ಕೊಳ್ಳೋಣ ಅನ್ನೋ ಮಟ್ಟಕ್ಕೆ ಆಗಿರುತ್ತೆ ಇದು. ಅಲ್ಲ ರೀ, ಯತ್ನಾಳ್ ಹೋದ್ರೆ ಎಷ್ಟು, ಬಿಟ್ಟರೆ ಎಷ್ಟು? ಕರಿಯಪ್ಪನ ಸ್ವಂತ ಗುಣದಿಂದ ಗೆಲ್ಲುವ ಎಲ್ಲ ಲಕ್ಷಣಗಳು ಬಂದ್ಬಿಟ್ಟಿದೆ. ಅವ್ರಿಗೆ ಅದೃಷ್ಟ ಬಂದಿದೆ. ಅದೃಷ್ಟ ಬಂದಿರೋದ್ರಿಂದ ಯತ್ನಾಳ್ ಬಂದು ಮಾತಾಡಲಿಲ್ಲ ಹಂಗಂತಂದರೆ ಓಟ್ ಏನು ಕಮ್ಮಿ ಆಗ್ಬಿಡುತ್ತಾ? ಕಮ್ಮಿ ಆಗೋದೇ ಇಲ್ಲ. ಎಲ್ಲರೂ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಯಾರನ್ನೂ ನೋಡದೆ, ಯಾವ ಲೀಡ್ರ್ಗಳನ್ನೂ ಕೂಡ ಗಮನದಲ್ಲಿ ಇಟ್ಕೊಳ್ಳದೆ ಅವರು ನಿರ್ಧಾರ ತಗೊಂಡಿದ್ದಾರೆ. ಯಾರಿಗೆ? ಶ್ರೀನಿವಾಸ್ ದಾಸ್ ಕರಿಯಪ್ಪನಿಗೆ. ಅದರಲ್ಲಿ ಯತ್ನಾಳ್ ಬಂದುಬಿಟ್ರೆ ಗೆದ್ದುಬಿಡ್ತಾರೆ ಅಂತಂದರೆ, ಯತ್ನಾಳ್ ಬರದೇ ಇದ್ರೆ ಗೆದ್ದರೆ ಏನು ಮಾಡೋದು? ಇಲ್ಲ ಆಯ್ತಪ್ಪ, ಯತ್ನಾಳ್ ಬಂದ್ಬಿಟ್ಟು ಏನು ಮಾಡ್ತಾರೆ? ಅಯ್ಯಪ್ಪ ಏನಾದ್ರು ಇನ್ನೊಂದು ತೀಟೆ ಮಾಡಿಬಿಟ್ರೆ ಏನು ಮಾಡಬೇಕು? ಇನ್ನು ತೀಟೆ ಹೆಂಗಂದರೆ, ಈಗ ಆಲ್ರೆಡಿ ಏನು ಗೊತ್ತಾ, ಹಿಂದೂ ಮುಸ್ಲಿಮ್ ಎಲ್ಲ ಒಗ್ಗಟ್ಟಾಗಿ ಅವ್ರಿಗೆ ಕ್ಯಾನ್ವಾಸ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡವ್ರೆ. ಈ ಮೊದಲೇ ಈ ಯತ್ನಾಳ್ ಅವರು ಇವ್ರಿಗೆ ಮುಸ್ಲಿಮ್ನವ್ರು ಬೇಡ ಹಂಗಂತ ಅಂದ್ಬಿಟ್ರಪ್ಪ ಅಪ್ಪಿ. ಅವರು ಒಂದಷ್ಟು ಜನ 10 ಓಟ್ ಆದರೂ ಕಮ್ಮಿ ಆಗುತ್ತಾ ಇಲ್ವೋ? ಅದಕ್ಕೆ ಯಾಕೆ ಇವರು ಮತ್ತೆ ಹುಚ್ಚಾಟಿತ ಬಸವನಗೌಡ ಪಾಟೀಲ ಅವ್ರನ್ನೀಗ ಪಕ್ಷದಿಂದನೇ ಬೇಡ ಹಂಗಂತ ಉಚ್ಚಾಟನೆ ಮಾಡವ್ರೆ. ಅವ್ರನಿಗೆ ಹೆಂಗೆ ಕರೀತಾರೆ? ಯಾರು ಕರೀತಾರೆ ಅವ್ರನ್ನ? ಅಧ್ಯಕ್ಷರು ಕರೆದ್ರಾ? ಹೌದು, ಪತ್ರಕರ್ತರು ಯಾರೋ ಕೇಳಿದ್ರು, ಯಡಿಯೂರಪ್ಪನಿಗ ಬಂದ್ ಮಾಡೋರು ಮಾಡ್ಕೊಳ್ಳಿ ಹಿಂಗಂತ ಅಂದ್ಬಿಟ್ಟು ಬಿಟ್ಬಿಟ್ರು. ಯಾಕೆಂದರೆ ಅವರು ಏನೂ ಅಲ್ಲ ಪಕ್ಷಕ್ಕೆ. ಯಡಿಯೂರಪ್ಪನವರು ಮುಖ್ಯಸ್ಥರಷ್ಟೇ, ಮುಖಂಡರಾಗಿ ಅಧ್ಯಕ್ಷರಾಗಿ ಹೇಳಲಿಲ್ವಲ್ಲ. ಅದರಿಂದ ಇದು ಯಾವುದು ಸರಿ ಯಾವುದು ತಪ್ಪು ಅಲ್ಲ. ಮತ್ತು ಇಲ್ಲೂ ಅಷ್ಟೇ, ಬಾಗಲಕೋಟೆಯಲ್ಲಿ BJPಗೆ ಭರ್ಜರಿ ಬಹುಮತದಿಂದ ಓಟ್ ಹಾಕ್ತಾರೆ ಹಿಂಗಂತ ಸುದ್ದಿ ಆಗಿದೆ. ಅದನ್ನು ಹೋಗಿ ಈಗ ಯತ್ನಾಳು ಅಲ್ಲೂ ಹೋಗಿ 2 ದಿನ ಕ್ಯಾನ್ವಾಸ್ ಮಾಡಿದ್ರಂತೆ. ಕ್ಯಾನ್ವಾಸ್ ಮಾಡಿಬಿಟ್ಟು ಯಾರಿಗೋಸ್ಕರ? ಚರಂತಿ ಮಟ್ಟಕ್ಕೋಸ್ಕರವಾಗಿ ನಾನು ಕ್ಯಾನ್ವಾಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹೌದು, ಆಯಿತು, ಬಿಟ್ಬಿಡ್ಬೇಕು. ಮತ್ತು ಯಾಕೆ ಅಯ್ಯಪ್ಪನ್ನ ಕಟ್ಕೊಂಡು ಒದ್ದಾಡಬೇಕಾಗಿದೆ? ಅರ್ಥ ಆಯ್ತಾ? ಹಿಂಗಾಗಿದೆ ಈಗ ವಿಷಯ. ಯಾವ ರೀತಿ ಇದು ಸರಿ, ಯಾವುದು ತಪ್ಪು, ಹೆಂಗೆ ಇದನ್ನು ಮುಂದುವರ್ಸ್ಕೊಂಡು ಹೋಗೋದು? ಅರ್ಥ ಆಯ್ತಾ? ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, ಇಲ್ಲಿ ದೇಶದಾದ್ಯಂತ 5 ರಾಜ್ಯಗಳು, ಪಂಚರಾಜ್ಯಗಳ ಎಲೆಕ್ಷನ್ ನಡೀತಾ ಇದೆ. ಪಂಚರಾಜ್ಯಗಳ ಎಲೆಕ್ಷನಲ್ಲಿ ಒಂದೊಂದು ರಾಜ್ಯದ ವಿವಿಧ ಕಾರ್ಯಕ್ರಮಗಳಿಂದ ಒಂದೊಂದು ರಾಜ್ಯಗಳು ಅದರಲ್ಲಿ ಇದು ಬರ್ತದೆ. ಅದರಲ್ಲಿ ಇದು ಬೈ ಎಲೆಕ್ಷನ್ ಕರ್ನಾಟಕಕ್ಕೆ ಬೈ ಎಲೆಕ್ಷನ್ ಬಂದಿರೋದ್ರಿಂದ ಯಾರಿಗೆ ಎಷ್ಟು ಅನುಕೂಲ ಆಗುತ್ತೆ? ಯಾರಿಗೂ ಏನೂ ಅನುಕೂಲ ಇಲ್ಲ. 2 ಸೀಟಿಂದ ಏನು ಸರ್ಕಾರಕ್ಕೇನು ವ್ಯತ್ಯಾಸ ಆಗಲ್ಲ. ಇಲ್ಲ 2 ಸೀಟಿಂದ ವಿರೋಧ ಪಕ್ಷಕ್ಕೇನು ಅನುಕೂಲ ಆಗೋದಿಲ್ಲ. ಏನೋ ಮಾತಾಡುವ ಬರದಲ್ಲಿ BJP ಗೆದ್ದು ಅಂತ ಹೇಳ್ಕೊಬೋದು, ಇಲ್ಲ ನಾವು ಉಳಿಸ್ಕೊಂಡಿದ್ವಿ ಅಂತ ಕಾಂಗ್ರೆಸ್ ಹೇಳ್ಕೊಬೋದು. ಅದು ಬಿಟ್ಟರೆ ಬೇರೆ ಏನೂ ಅಲ್ಲ. ಅದರಿಂದ ಯಾವುದೇ ರೀತಿಯಾದ ಸರ್ಕಾರಗಳಿಗೆ ವ್ಯತ್ಯಾಸ ಆಗೋದಿಲ್ಲ. ನಮ್ಮ ಸಿದ್ದರಾಮಯ್ಯವ್ರಿಗೆ ಪಬ್ಲಿಕ್ ಕೆಲಸ ಮಾಡೋಕ್ಕಂತೂ ಆಗೋದಿಲ್ಲ.
ಈ ಎಲೆಕ್ಷನ್ನು ಅದು ಇದು ಅಂದ್ಕೊಂಡು ಸುದ್ದಿ ಮಾಡಿಕೊಂಡು ಓಡಾಡೋಕ್ಕೆ ಮಾತ್ರ ಲಾಯಕ್ಕಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ರಾಜ್ಯದ ಜನರು ಅಷ್ಟೇ ಅಂದ್ಕೊಂಡಿದ್ದಾರೆ. ಅವರೇನು ತುಂಬ ಗನಂದಾರಿ ಕೆಲಸ ಏನೂ ಮಾಡ್ತಾಯಿಲ್ಲ. ಯಾರು CM ಸಿದ್ದರಾಮಯ್ಯವರು ಎಲ್ಲ ಇದ್ದಕ್ಕಿದ್ದಂಗೆ ಸುದ್ದಿ ನಿಂತೋಗ್ಬಿಟ್ಟಿದೆ. ಇವತ್ತು ಯಾರೋ ಇವ್ರು ಹೇಳಿದರು, ಪರಮೇಶ್ವರ್ ಮೈಸೂರಲ್ಲಿ ಇನ್ನು 2 ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳು ಅಂತ. ಸುಮ್ಮನಿರ್ದಾರ್ದಿದ್ದು ಅದೇನೋ ಹೇಳ್ತಾರಲ್ಲ, ಹಂಗೆ ಇರುವೆ ಬಿಟ್ಕೊಂಡ್ರಂತೆ ಅಂತ. ಯಾಕೆ DK ಶಿವಕುಮಾರ್ ಸುಮ್ಮನೆ ಕೂತವನೇ ಇರುವಂಗಂತೇಳಿ ಪುನಃ ಮತ್ತೆ ಇವರೇ ಬೇಕು ಅಂತ ಮಾಡ್ಕೊಳ್ಳೋದು. ಯಾಕೆಂದರೆ ಇವರು ಪಬ್ಲಿಕ್ಕಿಗೆ ಕೆಲಸ ಮಾಡೋಕ್ಕೆ ಏನೂ ವಿಷಯ ಇಲ್ಲ. ಪಬ್ಲಿಕ್ಕಿಗೆ ಕೆಲಸ ಮಾಡೋಕ್ಕೆ ವಿಷಯ ಇಲ್ಲದಿರೋದ್ರಿಂದ ಇವರೇ ಅದನಿಗೆ ಎತ್ತಿ ಬಿಟ್ಕೊಳ್ಳೋದು. ಪತ್ರಕರ್ತರನ್ನ ಮೂಡ್ ಔಟ್ ಮಾಡೋದು, ಮೂಡ್ ಬದಲು ಮಾಡೋದು, ಅದಕ್ಕೆ ಎಳೆಯೋದು ಪತ್ರಕರ್ತನ. ದಿವಸ ಏನೋ ಸುದ್ದಿಲಿರ್ಬೇಕು ಅಷ್ಟೇ ಕಾಂಗ್ರೆಸ್ಸು. ಅದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ. 5 ವರ್ಷ ಹಿಂಗೆ ತುಂಬಿಸ್ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಏನಾದ್ರು ಕೆಲಸ ಮಾಡಿದ್ಯಪ್ಪ, ಇದು ಮಾಡಿದ್ದೀನಿ ಕೆಲಸ, ಇದಕ್ಕೆ ಪ್ರಚಾರ ಮಾಡ್ರಿ ಅಂತ ಎಲ್ಲ ಹೇಳೋಕ್ಕಾಯ್ತಾ? ಯಾವುದೂ ಇಲ್ಲ. ಎಷ್ಟರ ಮಟ್ಟಿಗೆ ಇದು ಸರಿ, ಎಷ್ಟು ಮಟ್ಟಿಗೆ ತಪ್ಪು ಅಂತಲೂ ಕೂಡ ಯಾವುದೇ ಆದ ವಿಷಯಗಳು ಇವ್ರ ಹತ್ರ ವಿಚಾರಗಳೇ ಇಲ್ಲ. ಮತ್ತು ಇನ್ನೊಂದು ವಿಷಯ ಏನಪ್ಪ ಹಂಗಂತಂದರೆ, ಈಗ ಬಸವನಗೌಡ ಪಾಟೀಲ್ ಯತ್ನಾಳು ದಾವಣಗೆರೆಗೆ ಬರಲಿಲ್ಲ, ದಕ್ಷಿಣಕ್ಕೆ ಬರಲಿಲ್ಲ ಹಂಗಂತಂದರೆ ತುಂಬ ಒಳ್ಳೆಯದೇ. ಮತ್ತು ಉಚ್ಚಾಟನೆ ಆಗಿದೆ ಅಂತ ಮಾನ ಮರ್ಯಾದೆ ಇದ್ದ ಮನುಷ್ಯ ಆದರೆ ಉಚ್ಚಾಟನೆ ಮಾಡವ್ರೆ. ನಾನು ಯಾಕೆ ಅವ್ರ ಜಾಗಕ್ಕೆ ಹೋಗಬೇಕು ಅನ್ನೋದು ಅವರಲ್ಲಿ ಬರಬೇಕು. ಎಲ್ಲ ನನ್ನಿಂದನೇ ಆಗುತ್ತೆ ಅಂತ ಹೇಳ್ಕೊಂಡು ಹೊಂಬುತನದಿಂದ ಅವ್ರ ಹಿಂದೆ ಅಲಿಯೋದು ಸರಿಯಾದ ಕ್ರಮ ಅಲ್ಲ. ಯಾಕೆಂಗಂತಂದರೆ ಎಲ್ಲರೂ ಅವರಂಗೆ ಇರಲ್ಲ. ಯಾರು ಯತ್ನಾಳ್ ರೀತಿಯೇ ಎಲ್ಲರೂ ಇರಲ್ಲ. ಮತ್ತು ಸ್ವಾಭಿಮಾನದಿಂದ ಬದುಕೋಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪನಿಗೆ ಯಾಕೆ ತೊಂದರೆ ಕೊಡೋಕ್ಕೆ ಹೋಗ್ತಾ ಇದ್ದೀರಾ? ಏನೋ ಅಪ್ಪಿತಪ್ಪಿ ಏನೋ ಒಂದು ಟಿಕೆಟ್ ಸಿಕ್ಕಿದೆ, ಆ ಟಿಕೆಟ್ನಿಗೆ ಉಳಿಸ್ಕೊಳ್ಳೋದಕ್ಕೆ ಏನು ಬೇಕೋ ಅದಕ್ಕೆ ಎಲ್ಲ ರೀತಿ ಪ್ರಯತ್ನನೀಗ ಪಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ನಿಮ್ಮದೇನಿದೆ? ನೀವೇನು ಅದಕ್ಕೆ ಪಕ್ಷದಲ್ಲಿ ಏನಾದ್ರು ಆಗಿದ್ದರೆ ಮಾತ್ರ ಹೋಗಬೇಕು. ಮಿಸ್ಟರ್ ಯತ್ನಾಳ್ ಅವನು ಇವನಿಗೆ ಯಾರು ಪ್ರದೀಪ್ ಈಶ್ವರ್ಗೆ ಮಾತಾಡೋಷ್ಟು ನಿಮಗೆ ಇದೇ ಇಲ್ಲ. ಅವನು ಎಲ್ಲ ಬಾಯಿಗೆ ಬಂದ ಕೋತಿ, ಹಾಳು ಮೂಳು ಕಸ ಕಡ್ಡಿ ಅಂತೆಲ್ಲ ಹೇಳ್ತಾನೆ. ಎಲ್ಲ ಕೇಳಿಸ್ಕೊಂಡಿರ್ತೀರ. ಅರ್ಥ ಆಯ್ತಾ? ನೀವು ಈಗ BJPನೀಗ ಪಕ್ಷದಿಂದ ಉಚ್ಚಾಟನೆ ಮಾಡವ್ರೆ ಅಂತಂದರೆ, ಈಗ BJP ಪಕ್ಷಕ್ಕೆ ನಾನು ಹೋಗಿ ಅಲ್ಲಿ ಕ್ಯಾನ್ವಾಸ್ ಮಾಡ್ತೀನಿ, ನಾನೇನು ಅಲ್ಲಿ ಕಟ್ಟಾಕ್ಬಿಡ್ತೀನಿ ಅಂತಿರಲ್ಲ. ಅಲ್ಲ ರೀ, ನೀವು ನಿಂತು ಗೆಲ್ಲುವಾಗಲೇ ಒದ್ದಾಡ್ತೀರ. ನೀವು ಎಲ್ಲ ಯಾರು ಹೇಳ್ತಾರಲ್ಲ ಈ ಪತ್ರಕರ್ತರು, CM ಸಿದ್ದರಾಮಯ್ಯನವರು ಏನು ಮಾಸ್ಟ್ ಲೀಡರ್ ಅಂತ. ಅದು ನೋಡಿದ್ರೆ ಅವ್ನು ನಿಂತ್ಕೊಂಡು ಗೆಲ್ಲೋಂಥ ಟೈಮಿಗೆ ಅವನು ಒದ್ದಾಡ್ತಾ ಇರ್ತಾನೆ, ಎಲ್ಲರನ್ನು ಕರಿತಾ ಇರ್ತಾನೆ, ನೀ ಬಾ ಅಂತ. ಅಲ್ಲೇ ಹೋಗಿ 15 ದಿವಸ ಟಿಕಾನೆ ಹಾಕೋತಾರೆ. ಎಲ್ಲರಿಗೂ 8 ದಿನ ಆಗೋದ್ರೆ ಇವ್ನಿಗೆ 15 ದಿನ ಬೇಕು ತನ್ನ ಕ್ಷೇತ್ರದಲ್ಲಿ ತಾನು ಗೆಲ್ಲೋಕ್ಕೆ. ಎಲ್ಲ 8 ದಿನದಲ್ಲಿ ಗೆದ್ಕೋತಾರೆ. ನೋಡಿ, ದಾಸ್ ಕರಿಯಪ್ಪ ಈಸಿಯಾಗಿ ಕ್ಯಾನ್ವಾಸ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ನಾನು ತುಂಬ ಇದಾಯಿತು. ದಾವಣಗೆರೆಯಲ್ಲಿ ಗೆಲ್ತಾರ ಸೋಲ್ತಾರ ಸೆಕೆಂಡ್ರಿ. ಅತಿ ರಭಸ ಇಲ್ಲ, ಏನು ಇದು ಇಲ್ಲ, ಆತಂಕ ಇಲ್ಲ. ಒಬ್ರಿಗೊಬ್ಬರು ಮಾತಾಡಿಕೊಂಡು ಅದನ್ನು ಕ್ಯಾನ್ವಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಹೇಳಿ ನಾನು ಈ ಮಾತಿಗೆ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ. ಈ ವಿಡಿಯೋನಿಗೆ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವೋಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು